ಡಾಕ್ಟರ್ ಎಷ್ಟೊಂದು ಜನ ಹೆಲ್ಮೆಟ್ ಹಾಕಲ್ಲ, ಹಂಗೆ ಗಾಡಿ ಓಡಿಸ್ತಾರೆ ನನ್ನ ತಲೆ ಸ್ಟ್ರಾಂಗ್ ಅಂತ. ಸೊ ಇಂಥ ಸ್ಟ್ರಾಂಗ್ ಮೈಂಡ್ ಸೆಟ್ಗಳಿಗೆ ಏನು ಮೆಸೇಜ್ ಕೊಡ್ತೀರಾ? ಸೊ ಇದೊಂದು ಭಾಳ ವೆರಿ ಗುಡ್ ಕ್ವಶನ್ ಬಿಂದು ಅವರೇ. ಸೊ ಈಗ ನಾವು ನೋಡ್ಬೋದು ಏನಂತಂದ್ರೆ, ಈಗ ಬೆಂಗಳೂರು ಮೈಸೂರು ಹೈವೇ ಎಕ್ಸ್ಪ್ರೆಸ್ ಹೈವೇ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಸೊ ನಮ್ಮಲ್ಲಿ ಭಾಳಷ್ಟು RTA ಬರ್ತಾಯಿತ್ತು. ಅದರಲ್ಲಿ ಹೆಡ್ ಇಂಜುರಿನೂ ಭಾಳ ಇತ್ತು ಮತ್ತು ಜೊತೆಗೆ ಪಾಲಿಟ್ರಾಮನು ಭಾಳ ಇತ್ತು. ಹಾಗೆ ನಮ್ಮವರು ಪ್ರಿಕಾಷನ್ಸ್ ತಗೊಳ್ಳಿದ್ದ, ಒಂದು ಹೆಲ್ಮೆಟ್ ಯೂಸ್ ಮಾಡೋದಿಲ್ಲ, ಅದಾದಮೇಲೆ ಸ್ಪೀಡ್ ಲಿಮಿಟ್ ಇರೋದಿಲ್ಲ. ಆಮೇಲೆ ನಮ್ಮಲ್ಲಿ ಏನಂತಂದ್ರೆ ಕೆಲವು ಕಡೆ ಹಂಪ್ಸ್ಗಳಿದೆ, ಸೊ ಅದಕ್ಕೆ ರಿಫ್ಲೆಕ್ಟರ್ಸ್ ಇಲ್ಲ. ಸೊ ಅದರಿಂದ ಭಾಳಷ್ಟು ಹೆಡ್ ಇಂಜುರಿಗಳನ್ನ ನೋಡ್ತಾ ಇದ್ವಿ. ಈಗ ರೀಸೆಂಟಾಗಿ ನಮ್ಮಲ್ಲೇನೇ ವಿತಿನ್ 15 days 2 ಹೆಡ್ ಇಂಜುರಿ ಬಂದಿತ್ತು. ಸೊ ಅದು 2 ಸಿವಿಯರ್ ಆಗಿ ಇತ್ತು, 2 ಆಪ್ರೇಟ್ ಆದವು ಪೇಷಂಟ್ಸು, 2 ಭಾಳ ಚೆನ್ನಾಗಿ ರಿಕವರಿ ಆಗಿ ಹೋಗಿದ್ದಾರೆ. ಏನಂತ ನಾವು ನೋಡ್ಬೋದು, ಈಗ ಏನಂತಂದ್ರೆ ಯಾವುದೇ ಆಕ್ಸಿಡೆಂಟ್ ಆಗಿದ ತಕ್ಷಣ ಏನು ಮಾಡ್ತಾರೆ ನಮ್ಮ ಜನ, ಅವ್ರನ್ನ ಪೇಷಂಟ್ನ ಸೈಡಿಗೆ ಶಿಫ್ಟ್ ಮಾಡ್ತಾರೆ ಅಥವಾ ರೋಡಲ್ಲೇ ಇಟ್ಕೊಂಡಿರ್ತಾರೆ. ಸೊ ಅಥವಾ 108ಗೆ ನಾವು ಕಾಲೇ ಮಾಡೋದಿಲ್ಲ. ಕೆಲವರು ಎಲ್ಲೋ ಅವ್ರೇನೋ ಸ್ವಲ್ಪ ಇದಾದಮೇಲೆ ಲೇಟ್ ಆದಮೇಲೆ ಕಾಲ್ ಮಾಡ್ತಾರೆ. ಒಂದು ಫಸ್ಟು ನಾವು 108ಗೆ ಕಾಲ್ ಮಾಡಬೇಕಾಗ್ತದೆ. ಪೇಷಂಟ್ಗೆ ಅಥವಾ ಸ್ವಲ್ಪ ಹೊತ್ತು ಆದಮೇಲೆ ಫುಲ್ ಪ್ರಜ್ಞೆ ಇದೆ, ಚೆನ್ನಾಗಿದೆ ಅಂತಂದರೆ, ತಲೆ ಸುತ್ತು, ವಾಮಿಟ್ ಇಲ್ಲ ಅಥವಾ ಪಿಡ್ಸ್ ಬರಲಿಲ್ಲ ಅಂತಂದರೆ, ಸೊ ನಾವು ಆವಾಗ ನೀರನ್ನ ಕೊಡೋದು ಒಳ್ಳೆಯದು. ಬಟ್ ಇನಿಷಿಯಲ್ ಇದರಲ್ಲಿ ನಾವು ನೀರನ್ನ ಕೊಡಲಿಕ್ಕೆ ಹೋಗ್ಬಾರ್ದು. ಅಂಟಿಲ್ ಒಂದು ಹಾಸ್ಪಿಟಲ್ ರೀಚ್ ಆಗಿ ಅಲ್ಲಿ ಇಂಜುರಿ ಲೆವೆಲ್ ನೋಡಿಕೊಂಡು ಆಮೇಲೆ ನಾವು ನೀರನ್ನ ಕೊಡೋದು ಭಾಳ ಉತ್ತಮ. ಸೊ ಇಷ್ಟು ಮಾಡಿದ್ರೆ ಭಾಳ ಬೆನಿಫಿಟ್ ಆಗ್ತದೆ ಪೇಷಂಟ್ಗೆ.